ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೂಕಾಂಬಿಕಾ ದೇವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜ್ಞಾನಮೂಲಹರಣಂ ಜನ್ಮಕರ್ಮ ನಿವಾರಣಂ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಗವಾನ್ ಶ್ರೀಧರಂ ಗುರುಂ ನಮಾಮ್ಯಹಂ. ಹರೇ ಗಣೇಶ ನರಸಿಂಹ. ಇವತ್ತು ನಾನು ನಿಮಗೆ ಗರುಡ ಪುರಾಣದ 6ನೇ ಅಧ್ಯಾಯದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವೈನತೆಯ ಗರುಡನು ಭಗವಂತನನ್ನು ಕುರಿತು ಹೀಗೆ ಕೇಳುತ್ತಾನೆ: ಹೇ ಕೇಶವ, ನರಕದಿಂದ ಬಂದ ಜೀವಿಯನ್ನು ತಾಯಿಯ ಗರ್ಭದಲ್ಲಿ ಹೇಗೆ ಉತ್ಪನ್ನವಾಗುತ್ತದೆ? ಜೀವಿಯು ಗರ್ಭಾವಸಾದದಲ್ಲಿ ಯಾವ ಪ್ರಕಾರದ ದುಃಖಗಳನ್ನು ಭೋಗಿಸುತ್ತಾನೆ? ಅವೆಲ್ಲವನ್ನು ನನಗೆ ಕುಲಂಕುಷವಾಗಿ ತಿಳಿ ಹೇಳು ಅಂತ ಭಗವಂತನಿಗೆ ಶ್ರೀಮನ್ನಾರಾಯಣನಿಗೆ ಹೇಳುತ್ತಾನೆ. ಆಗ ಭಗವಂತನು ಆದ ಶಂಖಚಕ್ರ ಗದಾ ಪದ್ಮಧಾರಿಯಾದ ಮಹಾವಿಷ್ಣುವು ಸ್ತ್ರೀ ಮತ್ತು ಪುರುಷನ ಸಂಯೋಗದಿಂದ ವೀರ್ಯ ಹಾಗೂ ರಜಸ್ಸನ್ನು ಸ್ಥಿರವಾಗಿ ಹೋದ ನಂತರ ಹೇಗೆ ಮನುಷ್ಯನ ಜೀವ ಉತ್ಪತ್ತಿಯಾಗುತ್ತದೆ ಎಂದು ನಿನಗೆ ನಾನು ಕುಲಂಕುಷವಾಗಿ ಹೇಳುತ್ತೇನೆ. ಕೇಳು ವಿನುತಾನಂದನ, ಕೇಳು ಪಕ್ಷಿರಾಜ ಅಂತ ಹೇಳುತ್ತಾನೆ. ಋತುಕಾಲದಲ್ಲಿ 3 ದಿನಗಳವರೆಗೆ ಇಂದ್ರನಿಗೆ ತಗುಲಿದ ಬ್ರಹ್ಮಹತ್ಯಾ ದೋಷವನ್ನು ಸ್ತ್ರೀಯು ಒಂದು ಭಾಗವನ್ನಾಗಿ ತೆಗೆದುಕೊಂಡಿದ್ದರಿಂದ 4ನೇ ಭಾಗವನ್ನು ರಜಸ್ವಲಾಸ್ತಿಯಲ್ಲಿ ಇರುತ್ತದೆ. ಅಂದರೆ 4 ಭಾಗಗಳಲ್ಲಿ 1 ಭಾಗವು ಸ್ತ್ರೀಯು ತೆಗೆದುಕೊಂಡಿದ್ದಾಳೆ. ಇದರ ಫಲವತ್ತಾಗಿ ಪಾಪಾತ್ಮರ ದೇಹ ಉತ್ಪತ್ತಿಯಾಗುತ್ತದೆ. ರಜಸ್ವಲ ಸ್ತ್ರೀಯ ಪ್ರತಿದಿನದಲ್ಲಿ ಅವಳು ಮೊದಲು ಚಾಂಡಾಲಿನಿಯಾಗಿ, 2ನೇ ದಿನವು ಬ್ರಹ್ಮಘಾತಿನಿಯಾಗಿ, 3ನೇ ದಿನವು ಅಗಸ್ಗಿತ್ತಿಯಾಗಿ ಎನಿಸುತ್ತಾಳೆ. ತದನಂತರ ಸ್ಪರ್ಶ ದೋಷವಿರುತ್ತದೆ. ಅಂದರೆ 3 ದಿನಗಳವರೆಗೆ ಏನಿರುತ್ತೆ ಅಂದರೆ ಸ್ಪರ್ಶ ದೋಷವಿರುತ್ತದೆ. ಇದಾದ ನಂತರ ನರಕದಿಂದ ಬಂದ ಜೀವಿಗಳು ಇವೇ 3 ಮಾತೆಯರು ಇರುತ್ತಾರೆ. ನರಕದಿಂದ ಬಂದ ಜೀವಿಯರಿಗೆ ಇವೇ 3 ಮಾತೆಯರು ಇರುತ್ತಾರೆ. ದೈವ ಪ್ರೇರಣೆಯಂತೆ ಕರ್ಮಾನುರಾಗಿಯಾಗಿ ಶರೀರವನ್ನು ಪ್ರಾಪ್ತಿ ಹೊಂದಲು 1ನೇ ತಿಂಗಳಲ್ಲಿ ಗರ್ಭದಲ್ಲಿ ಮಾನವನಿಗೆ ಶರೀರ ಉತ್ಪತ್ತಿಯಾಗುತ್ತದೆ. ಶರೀರ ಅಂದರೆ ಶಿರ ಉತ್ಪತ್ತಿಯಾಗುತ್ತದೆ. 2ನೇ ತಿಂಗಳಲ್ಲಿ ತೋಳುಗಳು ಇತ್ಯಾದಿ ಉತ್ಪತ್ತಿಯಾಗುತ್ತದೆ. 3ನೇ ತಿಂಗಳಲ್ಲಿ ಉಗುರು, ರೋಮ, ಅಸ್ಥಿ, ಚರ್ಮ, ಲಿಂಗಬೋಧಕ ಛಿದ್ರಗಳು ಉತ್ಪತ್ತಿಯಾಗುತ್ತದೆ. 4ನೇ ತಿಂಗಳಲ್ಲಿ ರಕ್ತ, ಮಾಂಸ, ಮಜ್ಜ, ಮೇಧಸ್ಸು ಹಾಗೂ ಶುಕ್ರ ಉತ್ಪತ್ತಿಯಾಗುತ್ತದೆ. 7ನೇ ತಿಂಗಳಲ್ಲಿ ಧಾತು ಹಾಗೂ 5ನೇ ತಿಂಗಳಲ್ಲಿ ಹಸಿವು, ದಾಹ, ಜನ್ಮ ತಿಳಿಯುತ್ತದೆ. ಹಾಗೂ 6ನೇ ತಿಂಗಳಲ್ಲಿ ಜರಾಯುವನ್ನು ಸುತ್ತಿಕೊಂಡು ಆ ಜೀವವು ತಾಯಿಯ ಎಡಗರ್ಭದಲ್ಲಿ ತಿರುಗುತ್ತದೆ. ಹಾಗೂ ಆ ತಾಯಿಯ ತಿಂದ ಕೂಡಿದ ಅನ್ನಾದಿ ದೊಡ್ಡದಾದ ಧಾತುಗಳು ಆ ಜಂತು ಮಲ ಮೂತ್ರ ದುರ್ಗಂಧಯುಕ್ತ ಗುಂಡಿ ರೂಪದಲ್ಲಿ ಗರ್ಭಾಶಯದಲ್ಲಿ ಮಲಗಿರುತ್ತದೆ. ಅಲ್ಲಿ ಗರ್ಭಸ್ಥ ಶಿಶುವು ಗರ್ಭಸ್ಥ ಹಸಿದ ಕ್ರಿಮಿಗಳಿಂದ ಆ ಜೀವಿಗೆ ಸುಕುಮಾರ ಲಂಗ ಪ್ರದಕ್ಷಿಣೆಯನ್ನು ಮತ್ತೆ ಕಚ್ಚಲ್ಪಡುತ್ತದೆ. ಇದರಿಂದಾಗಿ ಅತ್ಯಧಿಕ ಕ್ಲೇಶವಾಗುವ ಕಾರಣ ಆ ಜೀವಿಯು ಮೂರ್ಛೆ ಹೋಗುತ್ತದೆ. ಹಾಗೂ ತಾಯಿಯ ಮೂಲಕ ಸೇವಿಸಲ್ಪಡುವ ಒಗರು, ಖಾರ, ಉಪ್ಪು, ಒಣ, ಹುಳಿಯಾದ ಪದಾರ್ಥಗಳು ಅತಿ ಉತ್ತೇಜಕವಾಗಿ ಸಂಸ್ಪರ್ಶದಿಂದ ಜೀವಿಯ ಎಲ್ಲ ಅಂಗಾಂಗಗಳಲ್ಲಿ ವೇದನೆ ಉಂಟಾಗುತ್ತದೆ ಮತ್ತು ಜರಾಯುವಿನಿಂದ ಸುತ್ತಿಕೊಂಡು ಆ ಜೀವಿಯು ಕರಳುಗಳು ಹೊರಗಿನಿಂದ ಆವರಿಸಲ್ಪಡುತ್ತದೆ. ಹೀಗೆಲ್ಲ ಈ ರೀತಿ ನಾನಾ ರೀತಿಯನ್ನು ಆ ಜೀವ ಕಷ್ಟಪಡುತ್ತದೆ. ಆ ಜೀವಿಯ ಕತ್ತು ಮತ್ತು ಬೇನೆಯನ್ನು ಕುಂಡಲಾಕಾರವಾಗಿರುತ್ತದೆ. ಈ ಪ್ರಕಾರವಾಗಿ ತನ್ನ ಅಂಗಗಳನ್ನು ಚಲಿಸಲು ಅಸಮರ್ಥವಾಗಿ ಆ ಜೀವವು ಪಂಜರದಲ್ಲಿರುವ ಪಕ್ಷಿಯಂತೆ ತಾಯಿಯ ಉದರಲ್ಲಿ ತನ್ನ ಶಿರಸ್ಸನ್ನು ಹೊತ್ತಿ ತಟಸ್ಥವಾಗಿ ಭಗವಂತನ ಕೃಪೆಗಳಿಂದ ತಾನು ತನ್ನ 100 ಜನ್ಮಗಳ ಕರ್ಮಗಳ ಸ್ಮರಿಸುತ್ತಾ ಗರ್ಭಸ್ಥ ಜೀವ ದೀರ್ಘವಾದ ದುಃಖವನ್ನು ನಿಟ್ಟುಸಿರು ಬಿಡುತ್ತಾ ಇಂಥ ಸ್ಥಿತಿ ಮತ್ತು ಆ ಜೀವಿಗಳಿಗೆ ಎಂಥ ಸುಖಪ್ರಾಪ್ತಿಯಾಗುವುದಕ್ಕೂ ಸಾಧ್ಯ ಹೇಳಿ? 7 ಧಾತುಗಳಿಂದ ಆವರಣದಲ್ಲಿ ಋಷಿಕಲ್ಪ ಜೀವ ಭಯಭೀತವಾಗಿ ಕೈಜೋಡಿಸಿ ವಿಕಲ ವಾಣಿಯಿಂದ ತನ್ನ ತಾಯಿಯ ಗರ್ಭದಲ್ಲಿ ಹಾಕಿದ ಭಗವಂತನ ನಾಮಸ್ಮರಣೆ ಮಾಡುತ್ತದೆ. 7ನೇ ತಿಂಗಳ ಆರಂಭದಲ್ಲಿ ಸಮಸ್ತ ಜ್ಞಾನವಾಗಿ ಹೋದರೂ ಕೂಡ ಗರ್ಭಸ್ಥ ಪ್ರಸೂತಿ ವಾಯುವಿನಿಂದ ಚಲಿತವಾಗಿ ವಿಷ್ಣುಮಲದಲ್ಲಿ ಉತ್ಪನ್ನ ಸಹೋದರ ಕ್ರಿಮಿಗಳಂತೆ ಒಂದು ಸ್ಥಾನದಲ್ಲಿ ಜೀವಕ್ಕೆ ನಿಲ್ಲಲಾಗುವುದಿಲ್ಲ.
ಹಾಗಾಗಿ ನೋಡಿ ಮಿತ್ರರೇ, ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಗರ್ಭಸ್ಥದಲ್ಲಿರುವಂಥ ಶಿಶುವು ಕೂಡ ಕೈ ಹೊಡೆಯುತ್ತೆ, ಕಾಲು ಹೊಡೆಯುತ್ತೆ ಅಂತ ನಾವು ಹೇಳುತ್ತೇವೆ, ಅಥವಾ ಅದು ಚಲನವಲನ. ಇದು ಮಾಡುವುದರಲ್ಲಿ ಏನಂದರೆ ಗರ್ಭದಲ್ಲಿರುವಂಥ ಏನು ಕ್ರಿಮಿಗಳಿರ್ತಾವಲ್ಲ, ಅದು ಕಚ್ಚಲ್ಪಟ್ಟರಿಂದ ಈ ರೀತಿ ಆಗುತ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಜೀವಿ ಹೇಳುತ್ತದೆ, ಹೇ ಲಕ್ಷ್ಮೀಪತಿ, ಜಗದಾಧಾರ, ಅಶುಭವನ್ನು ನಾಶ ಮಾಡುವಂಥವನು ನೀನು, ಶರಣಾಗತ ವತ್ಸಲನು ನೀನು. ಭಗವಂತನು ವಿಷ್ಣುವಿನಲ್ಲಿ ಶರಣು ಹೋಗುತ್ತಾನೆ. ಹೇ ಜಗನ್ನಾಥ, ನಿನ್ನೆ ಮಾಯಿಂದ ಮೋಹಿತನಾಗಿ ನಾನು ನನ್ನ ದೇಹದಲ್ಲಿ ಅಹಂಭಾವ ಹಾಗೂ ಪುತ್ರಿಯ ಮುಂತಾದವರಲ್ಲಿ ಮಮತೆ ಭಾವದಿಂದ ಅಹಂಕಾರದಿಂದ ಜನ್ಮ ಮರಣ ಚಕ್ರ ಸುಳಿಯಲ್ಲಿ ಸಿಲುಕಿರುತ್ತೇನೆ. ನನ್ನ ಕುಟುಂಬ ಜನರ ಉದ್ದೇಶದಿಂದ ಶುಭ ಅಶುಭ ಕರ್ಮಗಳನ್ನು ಮಾಡಿದೆ. ಆದರೆ ಈ ಎಲ್ಲ ನನ್ನ ಕರ್ಮಗಳ ಕಾರಣಗಳಿಂದ ಏಕಾಂಗಿಯಾಗಿ ದುಃಖದಿಂದ ಬೇಯುತ್ತಿದ್ದೇನೆ. ಈ ಕರ್ಮದಿಂದ ನನಗೆ ಪಾರು ಮಾಡು ಭಗವಂತ. ಪುತ್ರ ಮತ್ತು ಪತ್ನಿಯನ್ನು ನಾನು ಬೇರೆ ಬೇರೆಯಾಗಿ ಹೋದರೂ ಒಂದೇ ಈ ವೇಳೆಯಲ್ಲಿ ಗರ್ಭ ದಾಟಿ ನಾನು ಹೊರಗೆ ಬಂದರೆ ನಿನ್ನ ಚರಣಗಳಿಗೆ ಸ್ಮರಣ ಮಾಡುವ ಮತ್ತು ಮುಕ್ತಿ ಪ್ರಗತಿಯಾಗುವಂಥ ಉಪಾಯಗಳು ಮಾಡುವೆ. ಮತ್ತು ಈ ಮೂತ್ರದ ಬಾವಿಯಲ್ಲಿ ಬಿದ್ದಿರುವ ಹಾಗೂ ಜಠರಾಗ್ನಿಯಿಂದ ದಗ್ಧನಾಗಿರುವ ನನ್ನಿಂದ ಹೊರಗೆ ಬರಲು ಇಚ್ಛಿಸುತ್ತಿರುವ ನಾನು ಯಾವಾಗ ಹೊರಗೆ ಬರಲು ಸಮರ್ಥನಾಗುವೆನು? ಯಾವ ದೀನ ದಯಾಳು ಪರಮಾತ್ಮನು ನನ್ನ ಈ ಪ್ರಕಾರದ ವಿಷಯ ನೀಡಿರುತ್ತಾನೆಯೋ ನಾನು ಆತನಲ್ಲೇ ಶರಣು ಹೋಗುವೆ. ಆದ್ದರಿಂದ ಪುನಃ ನಾನು ಈ ಪ್ರಾಪಂಚಿಕ ಸುಳಿಯಲ್ಲಿ ಸಿಲುಕುದಂಥವನಾಗಲಿ. ನಾನು ನನ್ನ ತಾಯಿಯ ಗರ್ಭದಿಂದ ಎಂದಿಗೂ ಹೊರ ಬರುವ ಇಚ್ಛೆ ಮಾಡುವುದಿಲ್ಲ. ಹೊರಗೆ ಹೋದರೆ ಮತ್ತೆ ಪಾಪಕರ್ಮಗಳು ಪುನಃ ದುರ್ಗತಿಯಾಗಿ ಹೋಗುತ್ತದೆ. ಆದ್ದರಿಂದ ಇಲ್ಲಿ ತುಂಬ ದುಃಖದ ಸ್ಥಿತಿಯಲ್ಲಿ ಕೂಡ ನಾನು ಖೇದರಹಿತನಾಗಿ ನಿನ್ನ ಚರಣಗಳನ್ನು ಆಶ್ರಯ ಮಾಡುತ್ತೇನೆ. ಪಡೆದು ಪ್ರಪಂಚದಿಂದ ನಾನು ಉದ್ಧಾರ ಮಾಡಬೇಕಾಗಿ ಎಂದು ವಿನಂತಿಯನ್ನು ಮಾಡುತ್ತಾನೆ. ಭಗವಂತನಾದ ಶ್ರೀ ವಿಷ್ಣುವನ್ನು ಈ ಪ್ರಕಾರ ಬುದ್ಧಿಯುಳ್ಳ ಸ್ತುತಿಯನ್ನು ಮಾಡುತ್ತಿರುವ 10 ತಿಂಗಳ ಋಷಿಕಲ್ಪದ ಜೀವನದ ಪ್ರಸವಕ್ಕಾಗಿ ತಕ್ಷಣ ಕೆಳಗೆ ತಳ್ಳುತ್ತದೆ. ಪ್ರಸೂತಿ ಮಾರ್ಗದಲ್ಲಿ ದ್ವಾರದ ಕೆಳಗೆ ಶಿರಮಾಡಿ ಬೀಳಿಸಲಾದ ಜೀವವು ಆತುರದಿಂದ ಅತ್ಯಂತ ಕಠಿಣತೆಯಿಂದ ಹೊರಗೆ ಬರುತ್ತದೆ. ಆ ಸಮಯದಲ್ಲಿ ಅದಕ್ಕೆ ಉಸಿರಾಡಲು ಕೂಡ ಆಗುವುದಿಲ್ಲ. ಆದರೆ ನೆನಪು ಮತ್ತು ಸ್ಮೃತಿ ನಷ್ಟವಾಗಿ ಹೋಗುತ್ತದೆ. ಅಂದರೆ ತಾಯಿಯ ಗರ್ಭದಲ್ಲಿರುವ ಶಿಶುಗಳಿಗೆ 10 ಜನ್ಮಕ್ಕೆ 100 ಜನ್ಮ ಮಾಡಿರುವಂಥ ಪಾಪ ಕರ್ಮಗಳು ಕೂಡ ನೆನಪಿರುತ್ತದೆ. ಯಾವಾಗ ಅದು ಹೊರಗಡೆ ಬರುತ್ತದೆಯೋ, ಯಾವಾಗ ತಾಯಿಯ ಗರ್ಭ ಚೀಲದಿಂದ ಹೊರಗಡೆ ಬರುತ್ತದೆಯೋ, ಅದೇ ಸಮಯದಲ್ಲಿ ಅದು ಏನಾಗುತ್ತದೆ, ಎಲ್ಲ ಜನ್ಮಗಳ ಮಾಡಿರುವಂಥ ಜನ್ಮ ಕರ್ಮಗಳೆಲ್ಲ ನಷ್ಟ ಆಗಿ ಹೋಗುತ್ತದೆ. ಅಂದರೆ ಅದು ಏನು ಅಂದರೆ, ಅದು ಮಾಡಿರುವಂಥ ಸ್ಮೃತಿಯು ಅದು ನಷ್ಟವಾಗಿ ಹೋಗುತ್ತದೆ. ಕ್ರಿಮಿಯಂತೆ ಚೇಷ್ಟೆ ಮಾಡುತ್ತಾ ತಾಯಿಯ ಮಲಮೂತ್ರದೊಂದಿಗೆ ಆ ಜೀವಿಯು ಹೊರಗಡೆ ಬರುತ್ತಾನೆ. ಗರ್ಭದ ರೋಗದ ಸ್ಥಿತಿಯಲ್ಲಿ ಸ್ಮಶಾನದ ಭೂಮಿಯಲ್ಲಿ ಹಾಗೂ ಪುರಾಣ ಪಾರಾಯಣದ ಶ್ರವಣ ಸಮಯದಲ್ಲಿ ಎಂಥ ಬುದ್ಧಿ ಇರುತ್ತದೆಯೋ, ಅದು ಒಂದು ವೇಳೆ ಸ್ಥಿರವಾಗಿ ಹೋದರೆ ಯಾವ ವ್ಯಕ್ತಿಯು ಪ್ರಾಪಂಚಿಕ ಬಂಧನದಿಂದ ಮುಕ್ತನಾಗದೆ ಹೋಗಲಾರ. ನೋಡಿ, ಯಾವಾಗ ನಾವು ಗರ್ಭದ ರೋಗದ ಸ್ಥಿತಿಯಲ್ಲಿ ಅಥವಾ ಸ್ಮಶಾನದಲ್ಲಿ ಅಥವಾ ಪುರಾಣ ಪಾರಾಯಣದ ಸಮಯದಲ್ಲಿ ಅಥವಾ ಶ್ರವಣದಲ್ಲಿ ಯಾವ ಬುದ್ಧಿ ಮನುಷ್ಯನಿಗಿರುತ್ತದೆ, ಅದು ಹೊರಗಡೆ ಹೋದ ಮೇಲೆ ಅದೇ ರೀತಿ ಬುದ್ಧಿ ಇದ್ದರೆ ಅವನು ಪಾಪ ಮಾಡಲಾರ, ಪ್ರಾಪಂಚಿಕ ಬಂಧನದಲ್ಲಿ ಬಂಧಿಸನಾಗಲಾರ. ಆದರೆ ನೋಡಿ ಏನಾಗುತ್ತೆ ಅಂದರೆ ಮಿತ್ರರೇ, ಕರ್ಮಭೋಗದ ಆನಂತರ ಜೀವಿಯು ಗರ್ಭದಿಂದ ಹೊರಬಂದಾಗ ಅದೇ ಸಮಯದಲ್ಲಿ ವಿಷ್ಣುವಿನ ಮಾಯೆಯ ವೈಷ್ಣವಿ ಶಕ್ತಿಯಿಂದ ಪುನಃ ಪುರುಷನನ್ನು ಸ್ತ್ರೀಯನ್ನು ಮೋಹಕ್ಕೆ ಒಳಪಡುತ್ತದೆ. ಆ ಸಮಯದಲ್ಲಿ ಮಾಯೆಯ ಸ್ಪರ್ಶದಿಂದ ಮತ್ತೆ ಜೀವಿ ವಿವಶವಾಗಿ ಏನೂ ಹೇಳಲು ಅಸಮರ್ಥನಾಗಿ ಹೋಗುತ್ತಾನೆ. ಬದಲಾಗಿ ಶೈವಾದಿ ವ್ಯವಸ್ಥೆಗಳನ್ನು ಉಂಟಾಗುವ ದುಃಖದಿಂದ ಪರಾಧೀನನಾಗಿ ಭೋಗಿಸುತ್ತಾನೆ. ಅದು ಹೇಗೆಂದರೆ ಮಿತ್ರರೇ, ಈಗ ಒಂದು ಚಿಕ್ಕ ಮಕ್ಕಳು ನೋಡಿ, ಅವರು ತಮ್ಮ ಕೆಲಸವನ್ನು ತಾವೇ ಮಾಡಲಾರದು. ನೋಡಿ, ಇದು ಒಂದು ರೀತಿ ಹೇಗೆ ಅಂತ ಹೇಳಿದ್ರೆ, ಯಾವಾಗಲಾದರೂ ಕೂಡ ಮನುಷ್ಯ ಅವನು ಸಣ್ಣವನಿದ್ದಾಗನೂ ಸೈ, ಆಮೇಲೆ ದೊಡ್ಡವನಾಗನೂ ಸೈ, ದೊಡ್ಡವನಾಗಂದರೆ ಒಂದು ವಯಸ್ಸಾದ ನಂತರನೂ ಸೈ, ಇದರಲ್ಲಿ ಏನಾಗುತ್ತೆ ಅಂದರೆ ತನ್ನ ಕೆಲಸ ತಾನೇ ಎಂದಿಗೂ ಮಾಡಲಾರ. ಯಾಕೆಂದರೆ ಇಲ್ಲಿ ಏನಾಗುತ್ತದೆ ಅಂದರೆ ಮಿತ್ರರೇ, ನಾವು ಪರಾಧೀನರಾಗಿರ್ತೀವಿ. ಚಿಕ್ಕವರಿದ್ದಾಗ ನೋಡಿ, ನಮ್ಮದು ಮಲಮೂತ್ರ ವಿಸರ್ಜನೆ ಮಾಡುವುದು, ಊಟ ಮಾಡುವುದು, ನಮಗೆ ಮಲಗಿಸುವುದು, ನಮಗೆ ಸ್ನಾನ ಮಾಡುವುದು ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳೇ ಅಥವಾ ನಮ್ಮ ಪಾಲಕರೇ. ಆಮೇಲೆ ನಾವು ಮುದುಕರಾದ ಮೇಲೆ, ನಮ್ಮ ವಯಸ್ಸಾದ ಮೇಲೇನೂ ಕೂಡ ನಮ್ಮ ಮಕ್ಕಳೇ ನಮಗೆ ಮಾಡಿಸುತ್ತಾರೆ.
ಇತ್ತೀಚಿನ ಕಾಲದಲ್ಲಿ ಮಕ್ಕಳೆಲ್ಲ ಮಾಡಲಿಕ್ಕೆ ಬಿಟ್ಟಿದ್ದಾರೆ, ಮಾತ್ರ ಅವರು ನರ್ಸ್ಗಳಿಗಾಗಿ ಹೇಳಿರುತ್ತಾರೆ. ನರ್ಸು ಅಥವಾ ಯಾರಾದರೂ ಅವರ ಪಾಲನೆ ಪೋಷಣೆ ಮಾಡೋರು ತಿಂಗಳಿಗೆ ಇಷ್ಟು ದುಡ್ಡನ್ನು ಕೊಟ್ಟು ಇಟ್ಟಿರುತ್ತಾರೆ ಮಿತ್ರರೇ. ಹೀಗಾದ ನಂತರ ಈ ಸ್ಥಿತಿಯನ್ನು ಬಂದಾಗ ನಾವು ಏನಾಗುತ್ತೆ, ಪಾಲನೆ ಪೋಷಣೆ ಮಾಡಿದ ಜನರೆಲ್ಲ ನಮ್ಮ ಇಚ್ಛೆಯ ವಿರುದ್ಧವಾಗಿ ಅವನ್ನೆಲ್ಲ ಮಾಡ್ತಿರುತ್ತಾರೆ. ನಾವು ನಮಗೆ ಹಾಲು ಬೇಡ ಅಂದರೆ ಕೂಡ ನಮಗೆ ಹಾಲಲ್ಲಿ ಊಟ ಮಾಡಿ ಮಲಗಿಸುವುದು, ನಮಗೆ ನಿದ್ದೆ ಬರಲಿಲ್ಲ ಅಂದರೆ ನಮಗೆ ನಿದ್ದೆ ಮಾಡುವುದು, ನಮಗೆ ಮಲಮೂತ್ರದಲ್ಲೇ ನಮಗೆ ಇರೋದು ಅಥವಾ ಮಲಮೂತ್ರ ತೆಗೆಯಲ್ಲ ಜಲ್ದಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಏನು ನಿರ್ವಹಿಸಲು ಅಸಮರ್ಥರಾಗಿರುತ್ತಾರೆ. ಯಾವುದೇ ಒಂದು ಕ್ರಿಮಿ ನಮ್ಮನ್ನು ಬಂದು ಕಚ್ಚಿದರೆ ನಾವು ಜ್ಞಾನಶೂನ್ಯರಾಗಿ ನಾವು ರೋಧಿಸುತ್ತೇವೆ ಅಥವಾ ಅಳಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಈ ರೀತಿ ನಮ್ಮ ಕೋಮಲವಾದ ಶಿಶುವಿನ ತ್ವಚೆಗಳಲ್ಲಿ ಸೊಳ್ಳೆ, ಎತ್ತಿಗಳೆ, ನಾನಾ ಜಂತುಗಳು ನಮ್ಮನ್ನು ಕಚ್ಚಿ ವ್ಯಾಕುಲವಾಗುತ್ತವೆ. ಈ ಪ್ರಕಾರವಾಗಿ ಶೈವಾವಸ್ಥೆ ಭೋಗಿಸಿದ ನಂತರ ನಾವು 8 ರಿಂದ 19 ವರ್ಷದ ಆಯುಷ್ಯನವರೆಗೆ ಪೌಗಂಡ ವ್ಯವಸ್ಥೆಗೆ ನಾವು ಹೋಗುತ್ತೇವೆ. ತದನಂತರ ನಮಗೆ ಯಾವ ಅವಸ್ಥೆಯಲ್ಲಿ ನಮಗೆ ಮತ್ತೆ ಆಸುರಿಯನ್ನು ಪ್ರಾಪ್ತಿಯಾಗುತ್ತದೆ. ಭಗವಂತನ ಛಾಯಾರೂಪಿ ಅಥವಾ ಮಾಯಾರೂಪಿಯಾದ ಸ್ತ್ರೀಯು ಅಥವಾ ಪುರುಷನು ನಾವು ಅವರ ಕಡೆ ಆಕರ್ಷಿತರಾಗಿ ಮತ್ತೆ ಮೋಹಪಾಶಕ್ಕೆಲ್ಲ ಸಿಲುಕಿ ಅಗ್ನಿಯಲ್ಲಿ ಬೀಳುತ್ತಿರುವ ಪತಂಗನಂತೆ ನಾವು ಬೀಳುತ್ತೇವೆ. ಅಥವಾ ಚಿಗರೆ, ಆನೆ, ಪತಂಗ, ಭ್ರಮರ, ಮೀನಿನಂತೆ ಈ ಅನುಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ವಿಷಯದಲ್ಲಿ ಪರಸ್ಪರವಾಗಿ ಆಸಕ್ತಿ ಹೊಂದಿ ನಾವೇ ನಮ್ಮನ್ನು ನಾಶ ಮಾಡಿಕೊಳ್ಳುತ್ತೇವೆ. ಒಬ್ಬ ಪ್ರಮಾದಿ ವ್ಯಕ್ತಿಯು 5 ಇಂದ್ರಿಯಗಳನ್ನು 5 ವಿಷಯಗಳನ್ನು ಭೋಗಿಸುತ್ತಾನೆಂದು ಅವನೇಕೆ ನಾಶವಾಗಲಾರ. ಈ ಇಚ್ಛಿತ ಪದಾರ್ಥಗಳನ್ನು ಪ್ರಾಪ್ತಿಯಾಗುವ ಸ್ಥಿತಿಯಲ್ಲಿ ಅಜ್ಞಾನದ ಕಾರಣದಿಂದ ಉಂಟಾಗುವ ಶೋಕವನ್ನು ಪ್ರಾಪ್ತಿ ಹೊಂದುತ್ತವೆ. ದೇಹದೊಡನೆ ವೃದ್ಧಿಯಾಗುವ ಅಹಂಕಾರ, ಕ್ರೋಧ ಆ ಕಾಮಿಯ ವ್ಯಕ್ತಿ ಮತ್ತು ಸ್ವಯಂವನ್ನು ನಾಶ ಮಾಡುತ್ತದೆ. ಅನ್ನಕಾಮಿಯೊಡನೆ ಶತ್ರುತ್ವ ಹೊಂದುತ್ತಾನೆ. ಈಗ ನಮಗೆ ಬೇಕಾಗಿರೋ ವಸ್ತುಗಳನ್ನು ಬೇರೆಯವರಿಗೆ ಕೊಡಬೇಕಂದ್ರೆ ನಮಗಾಗಲ್ಲ. ನಾವಾಗ ಏನು ಮಾಡ್ತೀವಿ, ಅವನ ಜೊತೆ ಶತ್ರುತ್ವವನ್ನೇ ಪ್ರಾರಂಭ ಮಾಡುತ್ತೇವೆ. ಅಥವಾ ಯಾರಾದರೂ ನಮಗೆ ಕಾಂಪಿಟೇಟರ್ಸ್ ಬಂದರೆ ಅವನಿಗೆ ಜೋಡಿ ನಾವು ಶತ್ರುತ್ವವನ್ನು ಪ್ರಾರಂಭ ಮಾಡುತ್ತೇವೆ. ಇದೇ ಪ್ರಕಾರ ಆನೆಯೊಂದು ಬಲಿಷ್ಠ ಆನೆಯೊಡನೆ ನಾಶವಾಗಿ ಹೋಗುತ್ತದೆ. ಅಧಿಕ ಬಲಶಾಲಿಯಾದ ಅನ್ಯ ಕಾಮಿ ಜನರ ಮೂಲಕ ಆತನೂ ನಾಶವಾಗಿ ಹೋಗುತ್ತಾನೆ. ಈ ಪ್ರಕಾರ ಮೂರ್ಖನು ಅತ್ಯಂತ ದುರ್ಬಲವಾದ ಮಾನವ ಜೀವನವನ್ನು ವಿಷಯಾಸಕ್ತಿ ಕಾರಣವಾಗಿ ವ್ಯರ್ಥವಾಗಿ ನಷ್ಟಗೊಳಿಸಿಕೊಳ್ಳುತ್ತಾನೆ. ಅದಂಥವನಾಗಿ ಮಹಾಪಾಪಿ ಇನ್ಯಾರಿರಲು ಸಾಧ್ಯ ಹೇಳಿ ನೀವೇ. ಸಹಸ್ರಾರು ಯೋನಿಗಳ ಜನ್ಮದ ತೆಳೆದ ನಂತರ ಪೃಥ್ವಿಯ ಮೇಲೆ ದುರ್ಲಭ ಮಾನವ ಯೋನಿ ಪ್ರಾಪ್ತಿಯಾಗುತ್ತದೆ ಮಿತ್ರರೇ. ಅಂದರೆ ಏಸು ಕಾಯಂಗಳ 84 ವರ್ಷ ಜೀವಿಗಳ ಕಾಲ ಅಂತ ಹೇಳ್ತಾರೆ ದಾಸರು. ಈ ರೀತಿ ಮಾಡಿದರೆ ಮಾನವ ಶರೀರದಲ್ಲಿ ಉತ್ತಮವಾದ ಶರೀರ ಅಂದರೆ ಬ್ರಾಹ್ಮಣತ್ವದ್ದು, ದ್ವಿಜತ್ವದ್ದು. ಅದಕ್ಕಿಂತಲೂ ಅಧಿಕ ದುರ್ಲಭವಾದ ಯಾವುದೂ ಇಲ್ಲ. ಈ ದುರ್ಲಭದ ಬ್ರಾಹ್ಮಣತ್ವವನ್ನು ಪ್ರಾಪ್ತಿ ಹೊಂದಿ ಯಾವ ವ್ಯಕ್ತಿ ಬ್ರಾಹ್ಮಣತ್ವದ ರಕ್ಷಣೆಯನ್ನು ಅಪೇಕ್ಷಿತ ಮಾರ್ಗ ಕರ್ಮಾನುಷ್ಠಾನ ಮಾಡುವುದಿಲ್ಲವೋ, ಯಾರು ಕೇವಲ ಇಂದ್ರಿಯಗಳ ತೃಪ್ತಿಯಲ್ಲಿ ಪ್ರಯತ್ನಶೀಲನಿರುತ್ತಾರೆಯೋ, ಆತನ ಹಸ್ತದಲ್ಲಿ ಬಂದಂಥ ಅಮೃತ ಸ್ವರೂಪಿ ಅವಕಾಶವನ್ನು ಆತನು ಪ್ರಮಾದದಿಂದ ನಷ್ಟವಾಗುತ್ತಾನೆ. ಅಂದರೆ ಕೈಯಲ್ಲಿ ಬಂದಿರೋ ತುತ್ತನ್ನು ಬಾಯಲ್ಲಿ ಬರಲಾರ್ದನ ಆಗುತ್ತಾನೆ. ಇದಾದ ನಂತರ ವೃದ್ಧಾವಸ್ಥೆಯಲ್ಲಿ ಪ್ರಾಪ್ತಿ ಹೊಂದಿ ತನ್ನ ಮೊದಲಿನಂತೆಯೇ ಮಹಾ ದುಃಖಪೂರಿತ ನರಕಗಳಲ್ಲೂ ಹೋಗುತ್ತಾನೆ. ಈ ಪ್ರಕಾರದ ಜನ್ಮ ಮರಣ ಕಾರಣಗಳಿಂದ ಕರ್ಮಪಾಶಗಳಿಂದ ಬಂಧಿಸಲ್ಪಟ್ಟ ಪಾಪಿಯು ತನ್ನ ಮಾಯನ್ನು ವಿಮೋಹಿತರಾಗಿ ಎಂದಿಗೂ ವೈರಾಗ್ಯದಿಂದ ಪ್ರಾಪ್ತಿ ಹೊಂದುವುದಿಲ್ಲ. ಹೇ ಗರುಡ, ಈ ಪ್ರಕಾರದಿಂದ ನಾನಾ ಅಂತ್ಯೋಷ್ಟಿ ಕರ್ಮಗಳೊಂದಿಗೆ ಹೀಗೆ ಪಾಪಿಗಳನ್ನು ನರಕಗತಿಯನ್ನು ತಿಳಿಸಿದ ಇನ್ನು ಮುಂದೆ ಏನಾಗಬಹುದು ಅಂತ 6ನೇ ಅಧ್ಯಾಯವು ಮುಗಿಯಿತು. ಮಿತ್ರರೇ, ನೋಡಿ, ಇವತ್ತು ನಾನು ನಿಮಗೆ 6ನೇ ಅಧ್ಯಾಯದ ಗರುಡ ಪುರಾಣವನ್ನು ಹೇಳಿದ್ದೇನೆ. ದಯವಿಟ್ಟು ಈ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದೆ ದುರ್ಗಾ ಸಪ್ತಶತಿ ಸ್ಟಾರ್ಟ್ ಆಗುತ್ತದೆ. ಹಾಗೆ ಮುಂದೆ ಬರುವುದು ಗುರುಚರಿತ್ರೆಯು ಕೂಡ ಕನ್ನಡದಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ. ಮಿತ್ರರೇ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಗಣೇಶ ನರಸಿಂಹ.